ತಂದೆ ಆಸ್ತಿಲಿ ಮಕ್ಕಳಿಗೆ ಗಂಡು ಹೆಣ್ಣಿಗೆ ಸಮನಾಗಿ ಪಾಲಿದೆ ಅನ್ನೋದೆಲ್ಲ ನಾವು ಕೇಳಿದೀವಿ, ಗೊತ್ತು. ಬಟ್ ಜಸ್ಟ್ ಇನ್ ಕೇಸ್ ತಂದೆ ನಾನು ನನ್ನ ಮಕ್ಕಳು ಕೊಡಲ್ಲ ಆಸ್ತಿನ ಅಂತ ಡಿಸೈಡ್ ಮಾಡಿದ್ರು, ತಾತನ ಆಸ್ತಿಲಿ ಮೊಮ್ಮಕ್ಕಳಿಗೆ ಪಾಲಿದೆ ಅಂತಾರೆ. ಹೌದು. ಇದಕ್ಕೇನಾದ್ರೂ ಕಂಡೀಷನ್ ಸಪ್ಲೈ ಇದೆಯಾ? ಕಂಡೀಷನ್ ಇದೆ ಅಲ್ಲಿ. ಮೊಮ್ಮಗ ಯಾವಾಗ ಈ ಪ್ರಪಂಚಕ್ಕೆ ಬಂದ ಅಥವಾ ಮೊಮ್ಮಗಳು ಯಾವಾಗ ಈ ಪ್ರಪಂಚಕ್ಕೆ ಬಂದ ಅನ್ನೋದು ಮುಖ್ಯ ಆಗತ್ತೆ. ತಾತ ಬದುಕಿದ್ದಾಗಲ್ಲ, ತಾತ ಸತ್ತ ಮೇಲ ಅಂತ. ಓಕೆ. ಜನರಲ್ ಆಗಿ ಹೇಳೋದು ಕರೆಕ್ಟ್. ತಾತನ ಆಸ್ತಿ ಮೊಮ್ಮರಿಗೆ ಬರುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ, ಕರೆಕ್ಟ್. ಮೊಮ್ಮಗ ತಾತ ತೀರೋದ್ಮೇಲೆ ಬಂದಾಗ ಬರಲ್ವಾ? ಬರಲ್ಲ. ಸೊ ಅದು ನೋಡ್ಬೇಕು. ಇನ್ನು ನೀವು ಪಿತ್ರಾರ್ಜಿತ ಅಂತ ಕೇಳಿದ್ರಿ. ಈಚೀಚೆಗೆ ಪಿತ್ರಾರ್ಜಿತ ಅನ್ನೋ ಕಾನ್ಸೆಪ್ಟ್ ನಾವು ತುಂಬ ಕಡಿಮೆ ನೋಡ್ತೀವಿ. ಕಾರಣ ಇಷ್ಟೇ, ಎಲ್ಲೋ ಒಂದು ಕಡೆ ಅದು ಪಾರ್ಟಿಷನ್ ಆಗಿದ್ರೆ ಪಿತ್ರಾರ್ಜಿತದ್ದು ಏನು ರೂಲ್ ಇದೆ ಅದು ಕಟ್ ಆಗ್ಬಿಡತ್ತೆ. ಪಾರ್ಟಿಷನ್ ಆದ್ಮೇಲೆ ಸ್ವಯಾರ್ಜಿತ ಬಂದ್ಬಿಡತ್ತೆ, ನನ್ನ ಹಕ್ಕು ಬಂದ್ಬಿಡುತ್ತೆ ಕಂಪ್ಲೀಟ್ ನನಗೆ. ಫಾರ್ ಎಕ್ಸಾಂಪಲ್, ನಮ್ಮ ತಾತನ ಆಸ್ತಿ ನಮ್ಮ ತಂದೆಗೆ ಬಂತು. ನಮ್ಮ ತಂದೆ 4 ಜನ ಅಣ್ಣ ತಮ್ಮದಿದ್ದು ಅವ್ರು ಪಾರ್ಟಿಷನ್ ಮಾಡ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳೋಣ. ದ ಮೊಮೆಂಟ್ ಪಾರ್ಟಿಷನ್ ಆಗಿದ್ದ ಕೂಡಲೇ ಇಟ್ ಲೂಸಸ್ ದಿ ಕ್ಯಾರೆಕ್ಟರ್ ಆಫ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ. ಸೊ ಇದನ್ನೆಲ್ಲ ನಾವು ಕೂಲಂಕುಷವಾಗಿ ನೋಡಬೇಕು, ಡಾಕ್ಯುಮೆಂಟ್ಸ್ ನೋಡಿ ಅರ್ಥ ಮಾಡಿಕೊಂಡು ಆ ನಂತರದಲ್ಲಿ ಅವ್ರಿಗೆ ಗೈಡೆನ್ಸ್ ಕೊಟ್ಟು ಹೀಗೆ ಮಾಡಿಪ್ಪ ಅಂತ ಹೇಳ್ತಕ್ಕಂಥ ವಿಚಾರ ಇನ್ನೊಂದಿದೆ. ಸೀನಿಯರ್ ಸಿಟಿಸನ್ಸ್ ಆ್ಯಂಗಲಲ್ಲಿ ನೋಡಿದಾಗ ಒಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ದಾನಪತ್ರ ಅಂತ ಮಾಡ್ತಾರೆ. ಓಕೆ, ದಾನಪತ್ರ ಮಾಡೋದ್ರಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ದಾನಪತ್ರ ಆಗಿದ್ದ ಕೂಡಲೇ ಎಂಟೈರ್ ರೈಟ್ಸು ಡೋನಿಗೆ ಹೊಟ್ಟೋಗುತ್ತೆ. ಯಾರು ದಾನ ತಗೊಳ್ತಾರೆ ಅವ್ರಿಗೆ ಹೊಟ್ಟೋಗುತ್ತೆ. ಆನಂತರ ಅಪ್ಪ ಅಮ್ಮ ನೋಡ್ಕೊಳ್ದೇ ಇದ್ರೆ, ಸೊ ಅದಕ್ಕೆ ಸಾಧಾರಣ ಏನು ಹೇಳ್ತೀವಿ ಅಂದರೆ ಕಂಡೀಷ್ನಲ್ ಗಿಫ್ಟ್ ಕೊಡಿ ಅಂತ ಹೇಳ್ತೀವಿ. ಒಂದು ವೇಳೆ ನನ್ನ ಮಗ ಅಥವಾ ಮಗಳು ನನ್ನ ಓಲ್ಡ್ ಏಜಲ್ಲಿ ಸರಿಯಾಗಿ ನನಗೆ ಟ್ರೀಟ್ಮೆಂಟ್ ಕೊಡದೆ ಹೋದರೆ, ನೋಡ್ಕೊಳ್ದೆ ಹೋದರೆ, ಈ ಆಸ್ತಿನ ಮರಳಿ ಪಡೀಲಿಕ್ಕೆ ಹಕ್ಕನ್ನು ಉಳಿಸ್ಕೊತೀನಿ. ಕೆಲವರು ಹೇಳೋದು ಕಂಡೀಷನಲ್ ಗಿಫ್ಟ್ ಈಸ್ ನಾಟ್ ಎ ಫುಲ್ ಗಿಫ್ಟ್ ಅಂತ ಹೇಳೋದು ಉಂಟು. ಆದರೆ ಕೆಲವು ಕೋರ್ಟ್ಸ್ ಹೇಳ್ತೇವೆ ಎಸ್ ಯು ಡೂ ದಿಸ್ ಅಂತ ಹೇಳ್ತಾರೆ. ಸೊ ಇನ್ ಆಲ್ ಫೇರ್ನೆಸ್, ಕರೆಕ್ಟ್, ಇನ್ ಆಲ್ ಬೆಟರ್ ಟು ಮೆನ್ಷನ್ ಎ ಕಂಡೀಷನ್ ಇನ್ ದ ಗಿಫ್ಟ್. ಸಂಪೂರ್ಣ ಹಕ್ಕು ಮಕ್ಕಳಿಗೆ ಕೊಡಬೇಡಿ. ನಾನು ಮಕ್ಕಳು ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಸಿಚುವೇಶನ್, ಅವರ ಪರಿಸ್ಥಿತಿ ಏನೋ ಒಂದು ಆಗ್ಬಿಡುತ್ತೆ. ಆ ಟೈಮಲ್ಲಿ ಅಪ್ಪ ನಂಗೆ ಗಿಫ್ಟ್ ಕೊಟ್ಬಿಟ್ಟು ನಾನು ಮಾರ್ಬಿಡೋಣ ಬಿಡು, ಅಪ್ಪನ ಅಮ್ಮ ನಾನು ನೋಡ್ಕೊಳ್ಳೋದು ಬೇಡ, ನೋಡೋಣ ಏನಾಗೋದಾಗಲಿ. ಎಷ್ಟೋ ಕೇಸಸ್ ಅಪ್ಪ ಅಮ್ಮಂದ್ರನ್ನ ಓಲ್ಡ್ ಏಜ್ ಹೋಮಲ್ಲಿ ಬಿಟ್ಟು ಹೋಗಿದ್ದಿದೆ.